ರಾಷ್ಟ್ರಮಟ್ಟದ ರಾಕೆಟ್ ಬಾಲ್ ಸ್ಪರ್ಧೆಗೆ ಕಂಪ್ಲಿಯ ಯುವ ಪ್ರತಿಭೆ ರವಿ ಸಾಯಿ ತೇಜ ಆಯ್ಕೆ. ಕಂಪ್ಲಿ ತಾಲೂಕಿನ ಯುವ ಕ್ರೀಡಾಪಟು ರವಿ ಸಾಯಿ ತೇಜ ರಾಷ್ಟ್ರಮಟ್ಟದ ರಾಕೆಟ್ ಬಾಲ್ ಸ್ಪರ್ಧೆಗೆ ಆಯ್ಕೆಯಾಗುವ ಮೂಲಕ ಪಟ್ಟಣಕ್ಕೆ ಹೆಮ್ಮೆ ತಂದಿದ್ದಾರೆ. ಆರ್ಬಿಎಕೆ ಮತ್ತು ಬಿಕೆಜಿ ಸಂಸ್ಥೆಗಳ ಆಶ್ರಯದಲ್ಲಿ ಆಯೋಜನೆ ಮಾಡಲಾದ ಈ ರಾಷ್ಟ್ರಮಟ್ಟದ ಸ್ಪರ್ಧೆ ಪಂಜಾಬ್ ರಾಜ್ಯದ ಅಮೃತಸರಿನಲ್ಲಿ ಫೆಬ್ರವರಿ 6ರಿಂದ ಆರಂಭವಾಗಲಿದೆ. ಕರ್ನಾಟಕದಿಂದ ಒಟ್ಟು 10 ಮಂದಿ ಕ್ರೀಡಾಪಟುಗಳು ಈ ಪ್ರತಿಷ್ಠಿತ ಸ್ಪರ್ಧೆಗೆ ಆಯ್ಕೆಯಾಗಿದ್ದು, ಅವರಲ್ಲಿ ಕಂಪ್ಲಿಯ ರವಿ ಸಾಯಿ ತೇಜ ಕೂಡ ಒಬ್ಬರಾಗಿರೋದು ಸ್ಥಳೀಯ ಕ್ರೀಡಾ ವಲಯದಲ್ಲಿ ಸಂಭ್ರಮ ಮೂಡಿಸಿದೆ. ಬಾಲ್ಯದಿಂದಲೇ ಕ್ರೀಡೆಯಲ್ಲಿ ಆಸಕ್ತಿ ಹೊಂದಿದ್ದ ರವಿ ಸಾಯಿ ತೇಜ ಕಂಪ್ಲಿಯ ರೈಸಿಂಗ್ ಸ್ಟಾರ್ಸ್ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ನಲ್ಲಿ ತರಬೇತಿ ಪಡೆದು ತನ್ನ ಪ್ರತಿಭೆಯನ್ನ ಮೆರೆದಿದ್ದಾರೆ. ನಿರಂತರ ಅಭ್ಯಾಸ, ಶಿಸ್ತು ಹಾಗೂ ಗೆಲುವಿನ ಹಂಬಲವೇ ಈ ಮಟ್ಟದ ಸಾಧನೆಗೆ ಕಾರಣವಾಗಿದೆ ಎಂದು ಕ್ಲಬ್ಬಿನ ಸದಸ್ಯರು ಅಭಿಪ್ರಾಯಪಟ್ಟಿದ್ದಾರೆ. ರವಿ ಸಾಯಿ ತೇಜ ಅವರ ಆಯ್ಕೆಗೆ ರೈಸಿಂಗ್ ಸ್ಟಾರ್ಸ್ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ಬಿನ ಎಲ್ಲ ಸದಸ್ಯರು, ಬಿವೈಎಸ್ ಗಾರ್ಡನ್ ಬ್ರದರ್ಸ್, ಜಾಫರ್, ಇಫ್ರಾನ್, ಯೂಸುಫ್ ಹಾಗೂ ಮಾರ್ನಿಂಗ್ ಕ್ರಿಕೆಟರ್ಸ್ ತಂಡ ಅಭಿನಂದನೆ ಸಲ್ಲಿಸಿ ರಾಷ್ಟ್ರಮಟ್ಟದ ಸ್ಪರ್ಧೆಯಲ್ಲಿ ಉತ್ತಮ ಪ್ರದರ್ಶನ ನೀಡಲಿ ಅಂತ ಶುಭ ಹಾರೈಸಿದ್ದಾರೆ. ಈ ಯುವ ಪ್ರತಿಭೆಗೆ ಕಂಪ್ಲಿ ಶಾಸಕ ಜೆಎನ್ ಗಣೇಶ್ ಅವರು ಕೂಡ ಅಭಿನಂದನೆ ಸಲ್ಲಿಸಿ ಮುಂದಿನ ದಿನಗಳಲ್ಲಿ ರಾಜ್ಯ ಹಾಗೂ ರಾಷ್ಟ್ರಮಟ್ಟದಲ್ಲಿ ಹೆಚ್ಚಿನ ಸಾಧನೆ ಮಾಡುವಂತೆ ಪ್ರೋತ್ಸಾಹ ಹಾಗೂ ಸಹಾಯಹಸ್ತ ನೀಡಿದ್ದಾರೆ. ಅಲ್ಲದೆ ಸ್ಥಳೀಯ ಕ್ರೀಡಾ ಅಭಿಮಾನಿಗಳು ಹಾಗೂ ಸಾರ್ವಜನಿಕರು ಈ ಸಾಧನೆಯನ್ನ ಸ್ವಾಗತಿಸಿ ರವಿ ಯಶಸ್ಸಿಗಾಗಿ ಶುಭ ಕೋರಿದ್ದಾರೆ. ಹೆಸರು ರವಿ ಅಂತೇಳಿ. ಫಸ್ಟ್ ಆಫ್ ಆಲ್ ಆರ್ಬಿಎಕೆ ಹಾಗೂ ಬಿಕೆಜಿ ಫೌಂಡೇಶನ್ಗೆ ತುಂಬ ಥ್ಯಾಂಕ್ಸ್ ಹೇಳ್ಕೊಂತೀವಿ. ಯಾಕಂದರೆ ಲಾಸ್ಟ್ ಇಯರು ನಾನು ನಮ್ಮ ಜೂನಿಯರ್ ಇಬ್ಬರು ಸೆಲೆಕ್ಷನ್ ಆಗಿದ್ದೀವಿ. ಇಯರ್ ಸಮ್ ಪ್ರಾಬ್ಲಮ್ಸಿಂದ ಅವನಿಗೆ ಬರೋಕ್ಕಾಗಲಿಲ್ಲ. ಈ ವರ್ಷ ನಾನು ಒಬ್ಬನೇ ಸೆಲೆಕ್ಷನ್ ಆಗಿದ್ದೀನಿ. ನನಗೆ ಸೆಲೆಕ್ಷನ್ ಮಾಡಿದ್ದಕ್ಕೆ ಆರ್ಬಿಎಕೆ ಹಾಗೂ ಬಿಕೆಜಿ ಫೌಂಡೇಶನ್ಗೆ 2 ಸಂಸ್ಥೆಗೆ ಥ್ಯಾಂಕ್ಸ್ ಹೇಳ್ತಿದ್ದೀನಿ. ಹೌದು, ಈ ವರ್ಷ ನಾನು ಒಬ್ಬನೇ ಸೆಲೆಕ್ಟ್ ಆಗಿದ್ದೀನಿ. ಮನೆಯಲ್ಲಿ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ. ನಾವು ಲಾಸ್ಟ್ 10 ಇಯರ್ಸಿಂದ ನಾವು ಪ್ರಾಕ್ಟೀಸ್ ಮಾಡ್ತಾನೆ ಇದ್ದೀವಿ. ಲಾಸ್ಟ್ ಇಯರ್ ಹಾಗೂ ಈ ವರ್ಷ ನಾವು ಸೆಕೆಂಡ್ ಟೈಮ್ ಈ ವರ್ಷ ಹೋಗ್ತಿರೋದು ನ್ಯಾಷನಲ್ಸಿಗೆ. ಕರ್ನಾಟಕ ಕಡೆಯಿಂದ ನಾನು ರೆಪ್ರೆಸೆಂಟ್ ಮಾಡ್ತಿದ್ದೀನಿ ಆ್ಯಸ್ ಎ ಫ್ರಂಟ್ ಪ್ಲೇಯರು. ಹಾಗೆ ನನಗೆ ಸಪೋರ್ಟ್ ಮಾಡಲಿಕ್ಕೆ ನಮ್ಮ ಡಿಗ್ರಿ ಕಾಲೇಜು ಕ್ರಿಕೆಟ್ ತಂಡ ಆದಂತಹ ಮಾರ್ನಿಂಗ್ ಪ್ರಾಕ್ಟೀಸ್ ಮಾಡುವಂಥ ಎಲ್ಲ ನನ್ನ ಸ್ನೇಹಿತರು ತಮ್ಮ ಕೈಲಿ ಆದಷ್ಟು ನನಗೆ ಹಣ ಸಹಾಯ ಮಾಡಿದ್ದಾರೆ. ಹಾಗೆ ಬಿವೈಎಸ್ ಗಾರ್ಡನ್ಸ್ ಆದಂಥ ಜಾಫರ್ ಅಣ್ಣ, ಇರ್ಫಾನ್ ಅಣ್ಣ ಅವರು ಹೆಲ್ಪ್ ಮಾಡಿದ್ದಾರೆ. ಮತ್ತು ಹಾಗೆ ಯೂಸುಫ್ ಅಣ್ಣ ಮತ್ತು ನಮ್ಮ ಕಂಪ್ಲಿ MLS ಆದಂಥ ಗಣೇಶ್ ಸರ್ನು ನಮಗೆ ಅವ್ರ ಕೈಲಿ ಆದಷ್ಟು ನಮಗೆ ಸಹಾಯ ಮಾಡಿದ್ದಾರೆ ಹಣ ಕೊಟ್ಟು. ಅವರೆಲ್ಲರಿಗೆ ನಮಗೆ ನನ್ನ ಕಡೆಯಿಂದ ಥ್ಯಾಂಕ್ಸ್ ಹೇಳೋಕ್ಕೆ ನಾನು ತುಂಬ ಇಷ್ಟಪಡ್ತಿದ್ದೆ. ಇದು ಕಾಂಪಿಟೇಷನ್ ಬಂದು ಸರ್, ಇದು ಪಂಜಾಬಲ್ಲಿ ನಡೀತಿದೆ, ಅಮೃತ್ಸರಲ್ಲಿ. ನಮ್ಮ ಕರ್ನಾಟಕದಿಂದ ನಾವು ಬಾಯ್ಸ್ ಬಂದು 10 ಮೆಂಬರ್ಸ್ ಹೋಗ್ತಿದ್ದೀವಿ ಸರ್. ಆಲ್ ಓವರ್ ಇಂಡಿಯಾಯಿಂದ ಒಂದು 25 ಸ್ಟೇಟ್ಸ್ ಆದರೂ ಬರುತ್ತೆ. ಇದು ಸೆಕೆಂಡ್ ಟೈಮ್ ನಾವು ಹೋಗ್ತಿರೋದು. ಕರ್ನಾಟಕ ಟೀಮ್ನ ಸೆಕೆಂಡ್ ಟೈಮ್ ರೆಪ್ರೆಸೆಂಟ್ ಮಾಡ್ತಿರೋದು. ನಮಗೆ ತುಂಬ ಖುಷಿ ಅನಿಸ್ತಿದೆ. ನಾವು 10 ವರ್ಷ ಕಷ್ಟಪಟ್ಟಿದ್ದು ಈಗ ನಮಗೆ ಫಲಿತಾಂಶ ಕಾಣುತ್ತೆ ಅಂತ ಅನಿಸ್ತಾ ಇದೆ. ಹಾಗೆ ಲಾಸ್ಟ್ ಇಯರ್ನು ತುಂಬ ಜನ ಪೇರೆಂಟ್ಸ್ನು ಹಾಗೂ ಸ್ಟೂಡೆಂಟ್ಸ್ನು ಕೇಳಿದ್ದಾರೆ. ನಮ್ಮ ಕೈಲಾದಷ್ಟು ನಾವು ರಾಕೆಟ್ ಕೊಟ್ಟು ಅವ್ರಿಗೆ ಪ್ರಾಕ್ಟೀಸ್ ಕೊಟ್ಟು ಎಲ್ಲ ಹೇಳ್ಕೊಡ್ತೀವಿ. ಪೇರೆಂಟ್ಸ್ ಎಲ್ಲ ಹೀಗೆ ಸಪೋರ್ಟ್ ಮಾಡಬೇಕು. ಬರೀ ಓದು ಅಂದ್ರೇ ಎಲ್ಲ ಅವ್ರಿಗೆ ಮೈಂಡ್ ಫುಲ್ಲು ಡೈವರ್ಷನ್ ಆಗ್ಬಿಡುತ್ತೆ. ಸ್ಪೋರ್ಟ್ಸ್ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಅವ್ರದ್ದು ಎಲ್ಲರೂ ಓದೋರೇ ಇರ್ತಾರಂತ ಹೇಳೋಕ್ಕೂ ಆಗಲ್ಲ. ಸ್ವಲ್ಪ ಸ್ಪೋರ್ಟ್ಸ್ ಕಡೆಗೆ ಬಂದ್ರೂ ಅವ್ರಿಗೊಂದು ಸ್ವಲ್ಪ ಅಚೀವ್ಮೆಂಟ್ನು ಮಾಡ್ಬೋದಂತ ನಮ್ಮಂಥ ಕ್ಲಬ್ ಕಡೆಯಿಂದ ನಾವು ಅವ್ರಿಗೆ ಹೇಳ್ತಾ ಇರ್ತೀವಿ.